ತುಳಸಿ ಗಂಡಲಿದ ತುಳಸಿ ಗಂಡ ತುಳಸಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ತುಳಸಿ ವಿವಾಹದ ಲಾಗ್ ಐತಿ. ಸೊ ನಾವು ತುಳಸಿ ವಿವಾಹ ಹೆಂಗೆ ಮಾಡಿದ್ದು, ಆಮೇಲೆ ತುಳಸಿ ಜೋಡಿ ಒಂದು ಕಲ್ಲಿಟ್ಟು ಯಾಕೆ ಪೂಜೆ ಮಾಡ್ತಾರೆ ಅಂತೇಳಿ ಈ ಲಾಗ್ನ ಕಂಟಿನ್ಯೂ ಆಗಿ ನೋಡ್ರಿ. ಆಲ್ರೆಡಿ ತುಳಸಿ ಪೂಜೆ ಮುಗಿದ ಭಾಳ ದಿನ ಆಗೈತಿ. ಬಟ್ ನಮ್ಮ ಲಾಗ್ ಸ್ವಲ್ಪ ಲೇಟ್ ಮಾಡಿ ಬರತ್ತಾವು. ಸೊ ಯಾಕಂದ್ರೆ ಸ್ವಲ್ಪ ಬಿಜಿ ಇದ್ದೇವೆ, ಟೈಮ್ ಸಿಗಾನಿಲ್ಲ. ಸೊ ಈ ವರ್ಷ ತುಳಸಿ ಪೂಜಾನ ನಮ್ಮ ಮನ್ಯಾಗ ನಮ್ಮ ಸುಪ್ರಿ ಅಕ್ಕ ಮಾಡತ್ತೇಳು. ಯಾಕಂದ್ರೆ ಮ್ಯಾರೇಜ್ ಆದ ವರ್ಷ ಫಸ್ಟ್ ತುಳಸಿ ಪೂಜಾ ನೀನು ಮಾಡಂತೇಳಿ ಆಕೆ ಕಡೆಯಿಂದ ಪೂಜಾ ಮಾಡ್ಸತ್ತಿದ್ದು. ನಾವು ಆಕೆಗೆ ಪೂಜಾಕ್ಕೆ ಏನು ಬೇಕು ಅದನ್ನು ಹೆಲ್ಪ್ ಮಾಡತ್ತಿದ್ದು. ಸೊ ಇಲ್ಲಿ ನಾವು ಪೂಜಾಕ್ಕೆ ಹೂವಿನ ಮಾಲೆ, ಬ್ಲೌಸ್ ಪೀಸ, ಉಡಿ ಸಾಮಾನು, ಎಲೆ, ಆಮೇಲೆ ನೈವೇದ್ಯಕ್ಕೆ ಮಸಾಲೆ ಅನ್ನ, ಶಾವ್ಗೆ ಪಾಯಸ, ಪುಟಾಣಿ, ಸಕ್ಕರೆ ಈ ರೀತಿ ಮಾಡಿದ್ದು. ಅಷ್ಟು ಸಿಂಪಲ್ಲಾಗಿನ ತುಳಸಿ ಪೂಜೆ ಮಾಡ್ತೇವೆ ನಾವು ಪ್ರತಿ ವರ್ಷ. ಒಬ್ಬೊಬ್ಬರ ಅವ್ರಿಗೆ ಯಾವ ರೀತಿ ಇಷ್ಟ ಆಗ್ತೈತಿ ಆ ರೀತಿ ಒಬ್ಬೊಬ್ಬರು ಗ್ರ್ಯಾಂಡ್ನೂ ಮಾಡ್ತಾರೆ, ಒಬ್ಬೊಬ್ಬರು ಸಿಂಪಲ್ನೂ ಮಾಡ್ತಾರೆ. ಸೊ ನಾವಂತೂ ಸಿಂಪಲ್ಲ ಮಾಡ್ತೀವಿ, ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಇಲ್ಲಿ ಆಲ್ರೆಡಿ ನಮ್ಮ ಸುಪ್ರಿಯಾಕ ಎಲ್ಲ ಪೂಜೆ ಮಾಡತ್ತೇಳಿ. ಸೊ ನಾವಿಲ್ಲಿ ತುಳಸಿ ಗಿಡದ ಬಾಜುಕ ಒಂದು ಕಲ್ಲು ಇಟ್ಟೇವಿ. ಸೊ ಆ ಕಲ್ಲು ವರ ಅಂತೇಳಿ ಮತ್ತು ತುಳಸಿ ವಧು ಈ ರೀತಿ ತಿಳಿದ ನಾವು ತುಳಸಿ ವಿವಾಹನ ಮಾಡ್ತೇವೆ. ಸೊ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ. ಸೊ ಒಬ್ಬೊಬ್ಬರ ವರ ಅಂತೇಳಿ ತಿಳಿದ ನೆಲ್ಲಿಕಾಯಿ ಕೊಂಬೆನೂ ಇಡ್ತಾರು. ಸೊ ನಾವಿಲ್ಲಿ ನೆಲ್ಲಿಕಾಯಿ ಹುಂಚಿಕಾಯಿ ಇಡ್ತೇವೆ, ಬಟ್ ನೆಲ್ಲಿಕಾಯಿ ಕೊಂಬೆ ಇಡೋದಿಲ್ಲ. ಅದ್ರ ಬದಲಿ ಕಲ್ಲನ ವರ ಅಂತೇಳಿ ತಿಳಿದು ನಾವು ಈ ತುಳಸಿ ಪೂಜೆ ಮಾಡ್ತೇವೆ. ಈ ತುಳಸಿ ಪೂಜೆ ಆತಂದ್ರೆ ಹಿಂದೂ ಧರ್ಮದಾಗ ಸೊ ಮದ್ವೆ ಸೀಸನ್ ಸ್ಟಾರ್ಟ್ ಆಯ್ತು ಅಂತೇಳಿ ಅರ್ಥ. ಸೊ ತುಳಸಿ ವಿವಾಹ ಆದ ನಂತರ ಹಿಂದೂ ಧರ್ಮದಾಗ ಮದುವೆಗಳಂತೂ ಫುಲ್ ಆಗ್ತಾವು. ಸೊ ಈಗ ನೋಡ್ರಿ, ಸುಪ್ರಿಯಾಕ ತುಳಸಿ ಪೂಜೆ ಮಾಡೋದ್ರಿಂದ ಎಲ್ಲರಿಗೆ ಅರ್ಶಿನ ಕುಂಕುಮ ಹಚ್ಚತ್ತೇಳು. ಇಲ್ಲಿ ನೋಡ್ರಿ, ನಮ್ಮ ಋಷಿಗಂತೂ ಸಮಾಧಾನ ಇರೋಕ್ಕಿಲ್ಲ. ಯಾಕಂದ್ರೆ ನಾನು ಪೂಜೆ ಮಾಡವ, ನಾನು ಮಂತ್ರ ಹೇಳವ ಅಂತಂದು ನಡಕ್ ಕಾಡ್ಸತ್ತಿದ್ದ. ಬಟ್ ಅವ ಈ ವರ್ಷ ಅಂತೂ ಮನ್ಯಾಗ ಫುಲ್ ಕೆಲಸ ಮಾಡಿದ್ದ. ಅಂಗಳ ಹುಡುಗೋದ, ಆಮೇಲೆ ಹರ್ಸ್ಲಾ ಪೂಜೆ ಮಾಡಿದ, ಸಂಜಿಕ ದೇವ್ರಿಗೆ ದೀಪನೂ ಅವ ಹಚ್ಚಿದ್ದ. ಯಾಕಂದ್ರೆ ತುಳಸಿ ಹಬ್ಬ ಐತನ ನಮ್ಗೆ ಈ ವರ್ಷ ಅಷ್ಟು ಖುಷಿಯಾಗಿತ್ತು. ಸೊ ಪ್ರತಿ ವರ್ಷ ಅಷ್ಟೇನು ತಿಳಿತಿರಲಿಲ್ಲ. ಸ್ವಲ್ಪ ಈ ಸಲ ದೊಡ್ಡವಾಗಿದ್ದನಲ್ಲ ಜರ ನಾನು. ಸೊ ತಾನ ತಿಳ್ಕೊಂಡ ಇಷ್ಟೆಲ್ಲ ಕೆಲಸ ಮಾಡಿದ್ದ, ನಮಗೂ ಫುಲ್ ಖುಷಿ ಆಯಿತು. ಏನು ಮಾಡತ್ತೀರಿ ನೀವು ಸಂತಿ? ಬಾಳಿಕಾಯಿ ಇಡಾಕ ಇಲ್ಲಿ ತುಳಸಿ ಗಿಡದಾಗ ಹಾಕ್ರಿ ಅದನ್ನ. ಶ್ರೀ ಗಣೇಶಾಯ ನಮಃ. ಅಚ್ಚ ಶ್ರೀರಾಮ ರಕ್ಷಾಸೂತ್ರ ಮಂತ್ರಸ್ಯ ಬುಧ ಕೌಶಿಕ ಋಷಿ ಸೀತಾರಾಮಚಂದ್ರೋ ದೇವತಾ ಅನುಜಕದಂಡ ಸೀತಾ ಶಕ್ತಿ ಶ್ರೀಮದ್ಮಾನಕೇಕಂ ಶ್ರೀರಾಮಚಂದ್ರಂ ಶಿಷ್ಯತೆ ಜಪೇ ವಿನಿಯೋಗ ಅತಜ್ಞಾನಂ ಜಾಯೇದಾಜಾನುಭಾವ ಇತರವಂತಂ ಪದ್ಮಾಸನಸ್ಥಂ ಪ್ರೀತಂ ವಾಸೋವತಾನಂ ನಮಕಮಂಗಲ ಯೋಜನಂ ನೀಲದಾದಂ ನಾನಾಲಂಕಾರಯುತಂ ಜಗದಮೃತಕ ಮಂಡಲಂ ರಾಮಚಂದ್ರಂ ರಘುನಾಥೈಶ್ಚ ಶತಕೋಟಿ ಏಕೈಕಮೈಕ್ಯ ನಂಕೋಶ ಮಹಾಪಾತಕನಾಶನ. ಈ ರೀತಿ ನಮ್ದು ತುಳಸಿ ಪೂಜಾ ಕಂಪ್ಲೀಟಾಗಿ ಮುಗಿಸ್ತೀವಿ. ಯಾಕೆ ನಂಗೆ ಇತ್ತೀಚೆಗೆ ಭಾಳ ಹೇರ್ ಫಾಲ್ ಆಗತ್ತಿತ್ತು. ಸೊ ನಾ ಆಲ್ರೆಡಿ ಎಲ್ಲ ಆಯಿಲ್ಗಳನ್ನ ಯೂಸ್ ಮಾಡಿ ಬಿಟ್ಟಿನು, ಬಟ್ ಹೇರ್ ಫಾಲ್ ಅಂತೂ ನಿಲ್ಲಾಕಿಲ್ಲ. ಅದಕ್ಕೆ ನಮ್ಮ ಅಕ್ಕ ಒಂದು ಆಯಿಲ ಸಜೆಸ್ಟ್ ಮಾಡಿಳು. ಸೊ ಅದು ಯಾವುದಪ್ಪ ಅಂದ್ರೆ ಬಜಾಜ್ ಆಲ್ಮಂಡ್ ಆಯಿಲ. ಬಟ್ ಆಕೆ ಸ್ಟಾರ್ಟಿಂಗ್ ಹೇಳಿದಾಗ ನಾನು ಕೇರ್ಲೆಸ್ ಮಾಡೀನು, ಅಷ್ಟೇನ ತಲೆಯಾಗ ಹಾಕೋಕಿಲ್ಲ ಅದನ್ನು ಯೂಸ್ ಮಾಡ್ಬೇಕಂತೇಳಿ. ಬಟ್ ಹೆಣ್ಮಕ್ಳಿಗೆ ಕೂದಲ ಮೇನ್ಲಾಕ್ರಿ, ಅದಕ್ಕೆ ಸೊ ಇರಲಿ ಅಂತೇಳಿ ಇದನ್ನು ಯೂಸ್ ಮಾಡತ್ತೇನಿ. ಸೊ ಅವಾಗಿಂದ ನಂಗೆ ಹೇರ್ ಫಾಲ್ ಕಮ್ಮಿ ಆಗೈತಿ. ಬಟ್ ನಿಮಗೂ ಯಾರಿಗಾದರೂ ಹೇರ್ ಫಾಲ್ ಆಗ್ತಿದ್ರೆ ಈ ಆಯಿಲ್ನ ಯೂಸ್ ಮಾಡಿರಿ, ರಿಸಲ್ಟ್ ನೋಡಿರಿ. ಬಟ್ ರಿಸಲ್ಟ್ ಅಂತೂ ಒಮ್ಮೆ ಗೊತ್ತಾಗೋದಿಲ್ಲ. ನಾವು ಯಾವುದೋ ಒಂದು ಆಯಿಲ್ ಯೂಸ್ ಮಾಡ್ರೂ ಅದ್ರದ್ದು ರಿಸಲ್ಟ್ ನಮಗೆ ಗೊತ್ತಾಗೋದ 2 ರಿಂದ 3 ತಿಂಗಳ ಯೂಸ್ ಮಾಡಿ ಆದಿಂದನೇ ಅದ್ರದ್ದು ರಿಸಲ್ಟ್ ಗೊತ್ತಾಗ್ತೈತಿ. ಬಟ್ ನನಗೂ ಇದು 2 ರಿಂದ 3 ತಿಂಗಳಾಗಣ ರಿಸಲ್ಟ್ ಕೊಟ್ಟೈತಿ. ನೀವು ಟ್ರೈ ಮಾಡಿರಿ. ಆಯಿಲ್ನ ಆದಷ್ಟು ನಾವು ಈ ರೀತಿ ಸಣ್ಣ ಸಣ್ಣ ಡಬ್ಬಿನ ತಂದು ಯೂಸ್ ಮಾಡೋದು ಬೆಟ್ರ. ಯಾಕಂದ್ರೆ ದೊಡ್ಡನು ಸಿಗ್ತಾವೆ, ಬಟ್ ಅದು ಜಾಸ್ತಿ ದಿನ ಆದ್ರೆ ಪವರ್ ಕಮ್ಮಿ ಆಗ್ತೈತೆ ಅನ್ನೋ ಕಾರಣಕ್ಕೆ ಸಣ್ಣನ ಯೂಸ್.
ಐ ಹೋಪ್ ನಿಮ್ಗೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.